ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ಸಂಸತ್ ಕಲಾಪವನ್ನ ಸರಿಯಾಗಿ ಬಳಸಿಕೊಳ್ಳುವ ಮೂಲಕ ತಮ್ಮ ತಾಕತ್ತನ್ನ, ತಮ್ಮ ವರ್ಚಸ್ಸನ್ನ, ತಮ್ಮ ಪಾಂಡಿತ್ಯವನ್ನ ಕಲಾಪದಲ್ಲಿ ಉತ್ತಮ ವಾಗ್ಮಿಗಳಾಗೋ ಮೂಲಕ ಬಳಸ್ಕೊಳ್ಳಿ. ಯಾಕಂದ್ರೆ ಕಲಾಪದಲ್ಲಿ, ಸಂಸತ್ ಭವನದಲ್ಲಿ ಏನು ಗಲಾಟೆ ಮಾಡಿದ್ವಿ, ಏನು ರೋಷಾವೇಶ ಪ್ರದರ್ಶಿಸಿದ್ವಿ, ಅದು ಯಾವುದನ್ನು ಜನ ನೆನಪಲ್ಲಿ ಇಟ್ಕೊಳ್ಳಲ್ಲ. ಇವತ್ತಿಗೂ ಜನ ನೆನೆಸ್ಕೊಳ್ಳೋದು ಅಟಲ್ ಬಿಹಾರಿ ವಾಜಪೇಯಿ ಅವರ ಅದ್ಭುತವಾದ ಭಾಷಣವನ್ನು. ಇವತ್ತಿಗೂ ಜನ ನೆನೆಸ್ಕೊಳ್ಳೋದು ಮಲ್ಲಿಕಾರ್ಜುನ ಖರ್ಗೆ ಅವರ ಮಾತುಗಳನ್ನು. ಇವತ್ತಿಗೂ ಜನ ನೆನೆಸ್ಕೊಳ್ಳೋದು ನರೇಂದ್ರ ಮೋದಿಯವರ ವಾಕ್ಚಾತುರ್ಯವನ್ನು. ಅದನ್ನು ಬಿಟ್ಬಿಟ್ಟು ನಾನು ಕಲಾಪದಲ್ಲಿ ಹಂಗೆ ಮಾಡಿಬಿಟ್ಟೆ, ಹಿಂಗೆ ಮಾಡಿಬಿಟ್ಟೆ, ಘೋಷಣೆಗೆ ಹೋಗ್ಬಿಟ್ಟೆ, ಬಾವಿಗಳದ್ದು ಪ್ರತಿಭಟನೆ ಮಾಡಿಬಿಟ್ಟೆ, ಸರ್ಕಾರಕ್ಕೆ ಧಿಕ್ಕಾರವನ್ನು ಕೂಗದೆ, ಸರ್ಕಾರದ ಆಡಳಿತ ಎಸ್ ಹೌದು ಮಾಡಿ, ಆದರೆ ಅದನ್ನು ಮಾತಿನ ಮೂಲಕ ಮಾಡಿ. ಈ ಮೂಲಕ ಜನರ ಮನಸ್ಸಿನಲ್ಲಿ ಉಳಿಯುವ ಪ್ರಯತ್ನವನ್ನು ಮಾಡಿ ಅಂತ ಪ್ರಧಾನಿ ನರೇಂದ್ರ ಮೋದಿಯವರು ವಿಪಕ್ಷಗಳ ಸಂಸದರಿಗೆ ಖಡಕ್ ವಾರ್ನಿಂಗನ್ನು ಕೊಟ್ಟಿದ್ದಾರೆ. ಈ ಹಿಂದೆ ಸಂಸತ್ ಭವನದ ಮೇಲೆ ನಡೆದಂಥ ಸ್ಮೋಕ್ ಬಾಂಬ್ ಅಥವಾ ಸ್ಮೋಕ್ ಏನೊಂದು ಅಟ್ಯಾಕ್ ನಡೀತು, ವಿದ್ಯಾರ್ಥಿಗಳು ಮಾಡಿದ್ರು. ಅದನ್ನು ವಿರೋಧಿಸಿ ಅನೇಕ ಸಂಸದರು ಸರ್ಕಾರದ ನಡೆಯನ್ನ, ಭದ್ರತಾ ವೈಫಲ್ಯವನ್ನು ಟೀಕಿಸಿದ್ರು. ಹೆಚ್ಚು ಕಡಿಮೆ 146 ಸಂಸದರನ್ನ ಅಧಿವೇಶನದಿಂದ ವಜಾ ಮಾಡಲಾಗಿತ್ತು. ಈಗ ಅವರಿಗೆ ನೇರವಾಗಿ ವಾರ್ನಿಂಗನ್ನು ಕೊಟ್ಟಿರುವಂಥ ಪ್ರಧಾನಿ ಮೋದಿ, ತಮ್ಮ ವಾಕ್ಚಾತುರ್ಯವನ್ನು ಬಳಸ್ಕೊಳ್ಳಿ ಅಂತ ನೇರವಾಗಿ ಆ 146 ಸಂಸದರಿಗೆ, ವಿಪಕ್ಷಗಳ ಸಂಸದರಿಗೆ ಚಾಟಿಯನ್ನು ಬೀಸಿದ್ದಾರೆ. ಸಂಸತ್ನ ಬಜೆಟ್ ಅಧಿವೇಶನದ ಮೊದಲ ದಿನವೇ ಇಂತಹ ಕಿವಿಮಾತನ್ನು ಅಥವಾ ಸಂದೇಶವನ್ನು ಅಥವಾ ವಾರ್ನಿಂಗನ್ನು ಕೊಡೋ ಮೂಲಕ ಇಡೀ ದೇಶದ ಜನ ನಿಮ್ಮನ್ನು ನೋಡ್ತಿರ್ತಾರೆ. ನಿಮ್ಮ ವರ್ಚಸ್ಸನ್ನು ಅಥವಾ ನಿಮ್ಮ ನಡೆಯನ್ನು ಅವರು ಮೌಲ್ಯಮಾಪನ ಮಾಡ್ತಾರೆ ಅಂತ ವಾರ್ನಿಂಗನ್ನು ಕೊಟ್ಟಿದ್ದಾರೆ. ಸಂಸದೀಯ ಮೌಲ್ಯಗಳನ್ನು ಹಾಗೂ ಪ್ರಜಾಪ್ರಭುತ್ವದ ಆಶಯಗಳನ್ನು ಭಗ್ನಗೊಳಿಸುವ ಹವ್ಯಾಸ ಇರುವಂಥ ಸಂಸದರು ಇದೀಗ ಆತ್ಮವಿಮರ್ಶೆಯನ್ನು ಮಾಡಿಕೊಳ್ಳೋದಕ್ಕೆ ಸೂಕ್ತವಾದ ಸಮಯ ಸಿಕ್ಕಿದೆ. ಹೀಗಾಗಿ ನೀವು ಏನೆಲ್ಲ ಮಾಡಿದ್ದೀರಾ ಅನ್ನೋದನ್ನು ಆತ್ಮಾವಲೋಕನ ಮಾಡಿಕೊಳ್ಳಬೇಕು. ಈ ಮೂಲಕ ಕಳೆದ ಚಳಿಗಾಲದ ಅಧಿವೇಶನದ ವೇಳೆ ಅಮಾನತ ಶಿಕ್ಷೆಗೆ ಗುರಿಯಾದಂಥ ಸುಮಾರು 146 ಸಂಸದರಿಗೆ ಚಾಟಿಯನ್ನು ಬೀಸಿದ್ದಾರೆ ಪ್ರಧಾನಿ ಮೋದಿ. ಸಂಸತ್ಗೆ ಧನಾತ್ಮಕವಾಗಿ ಕೊಡುಗೆ ನೀಡಿದವರನ್ನು ಎಲ್ಲರೂ ನೆನಪಿಸ್ಕೊಳ್ತಾರೆ, ಆದರೆ ಸಂಸತ್ನಲ್ಲಿ ದಾಂಧಲೆ ನಡೆಸಿದವರನ್ನ ನೆನಪು ಮಾಡಿಕೊಳ್ಳೋದು ಕಡಿಮೆ. ಹೀಗಾಗಿ ಈ ಬಾರಿಯ ಬಜೆಟ್ ಅಧಿವೇಶನದಲ್ಲಿ ಸಂಸದರು ಧನಾತ್ಮಕ ಹೆಜ್ಜೆ ಇಡಲು ಒಂದು ಅವಕಾಶ ಸಿಕ್ಕಿದೆ, ಅದನ್ನು ಸೂಕ್ತವಾಗಿ ಬಳಸ್ಕೊಳ್ಳಿ ಅಂತ ಹೇಳಿದ್ದಾರೆ. ವೀಕ್ಷಕರೇ, ನಿಜ, ಈ ಹಿಂದೆ ಸಂಸತ್ತಾಗಿರಲಿ ಅಥವಾ ವಿಧಾನಸಭೆ ಆಗಿರಲಿ, ಕಲಾಪದಲ್ಲಿ ಈ ಹಿಂದೆ ಉತ್ತಮ ವಾಗ್ಮಿಗಳಿದ್ದರು. ಈಗ ಬರೀ ಕಿತ್ತಾಟ, ಹರ್ಚಾಟ, ಕೂಗಾಟ, ಪೇಪರ್ಗಳು ಎಸೆಯೋದು, ಬಾವಿಗಳದ್ದು ಪ್ರದರ್ಶನ, ಕಪ್ಪು ಬಾವುಟ ಪ್ರದರ್ಶಿಸೋದು, ಸ್ಪೀಕರ್ ವಿರುದ್ಧ ಕೂಗಾಡೋದು, ಇವೆಲ್ಲವನ್ನು ಜಾಸ್ತಿ ಆಗಿದೆ. ಇವೆಲ್ಲವನ್ನು ಬಿಟ್ಟು ದೇಶದ ಅಭಿವೃದ್ಧಿಗಾಗಿ ಅಥವಾ ಆಯಾ ರಾಜ್ಯಗಳ ಅಭಿವೃದ್ಧಿಗಾಗಿ ಏನೆಲ್ಲ ಮಾಡಬೇಕು, ಜ್ವಲಂತ ಸಮಸ್ಯೆಗಳೇನು, ಇವುಗಳನ್ನು ಮಾತಿನ ಮೂಲಕ ಟೀಕಿಸಿ, ಆ ಮೂಲಕ ಮುಂಬರುವ ಸಾರ್ವತ್ರಿಕ ಚುನಾವಣೆಯಲ್ಲಿ ಜನ ಯಾರ ಪರ ಮತವನ್ನು ಚಲಾಯಿಸಬೇಕು, ನಿಮ್ಮ ಆಲೋಚನೆಗಳು, ನಿಮ್ಮ ಅಭಿಲಾಷೆಗಳನ್ನು ಮುಂದಿಡಿ ಅಂತ ಮೋದಿ ವಾರ್ನಿಂಗನ್ನು ಕೊಟ್ಟಿದ್ದಾರೆ. ವೀಕ್ಷಕರೇ, ವಿಪಕ್ಷಗಳ ಸಂಸದರಿಗೆ ಪ್ರಧಾನಿ ಮೋದಿ ಕೊಟ್ಟಿರುವಂಥ ವಾರ್ನಿಂಗ್ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ಧನ್ಯವಾದಗಳು.